ತಿರುಮಲ ದೇಗುಲದಲ್ಲಿ ಈ ಹಿಂದೆ ನಡೆದಿದ್ದ ಅಕ್ರಮಗಳ ಸರಮಾಲೆ ದಿನಕ್ಕೊಂದರಂತೆ ಬಯಲಾಗ್ತಾ ಇದೆ. ನಕಲಿ ತುಪ್ಪ ಮತ್ತು ಪವಿತ್ರ ಲಡ್ಡು ಪ್ರಸಾದ ದಿನಕ್ಕೊಂದು ತಿರು ಪಡಿತಾ ಇದೆ. ಈ ಹಿಂದೆ ಉತ್ತರ ಭಾರತದ ಡೈರಿಯೊಂದು ತಿರುಮಲಕ್ಕೆ ಹಾಲನ್ನೇ ಬಳಸದೆ ನಕಲಿ ತುಪ್ಪ ತಯಾರಿಸಿ ನೀಡುತ್ತಿದ್ದ ವಿಚಾರ ವ್ಯಾಪಕ ಸುದ್ದಿಗೆ ಗ್ರಾಸಾಗಿತ್ತು. ಇದೀಗ ಅದರ ಮುಂದುವರೆದ ಭಾಗವಾಗಿ 2019ರಿಂದ 24ರ 5 ವರ್ಷಗಳ ಅವಧಿಯಲ್ಲಿ ತಿರುಮಲ ದೇಗುಲದಲ್ಲಿ ನಕಲಿ ತುಪ್ಪದಿಂದ ತಯಾರಿಸಿದ 20 ಕೋಟಿ ಲಡ್ಡುಗಳನ್ನು ಭಕ್ತರಿಗೆ ವಿತರಣೆ ಮಾಡಲಾಗಿತ್ತು ಎಂಬ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ದೇವಾಲಯದ ಪ್ರಸಾದದಲ್ಲಿ ಕಂಡುಬಂದ ಕಲ್ಮಶಗಳ ಬಗ್ಗೆ ತನಿಖೆ ಮುಂದುವರೆದಿದ್ದರೂ ಸಹ ತಿರುಪತಿ ದೇವಾಲಯದಲ್ಲಿ ಕಲಬೆರಕೆ ತುಪ್ಪವನ್ನು ಬಳಸಿ ಅಂದಾಜು 20 ಕೋಟಿ ಲಡ್ಡುಗಳನ್ನು ತಯಾರಿಸಲಾಗಿತ್ತು ಅಂತ ತಿರುಮಲ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು 2019-2024ರ ಅವಧಿಯಲ್ಲಿ ವಿತರಿಸಲಾದ ಒಟ್ಟು 48 ಕೋಟಿ 76 ಲಕ್ಷ ಲಡ್ಡುಗಳಲ್ಲಿ ಒಂದಾಗಿದೆ ಅಂತ ಪ್ರಸಿದ್ಧ ಶ್ರೀ ವೆಂಕಟೇಶ್ವರ ದೇವಾಲಯವನ್ನು ನಿರ್ವಹಿಸುವ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ನ ಅಧ್ಯಕ್ಷ BR ನಾಯ್ಡು ಹೇಳಿಕೆ ಕೊಟ್ಟಿದ್ದಾರೆ.